ನಮ್ಮಮ್ಮ ಕನ್ಸಲು ಮುಂದುವರಿಯಕ್ ಬಿಡಲ್ಲ. ಬನ್ನಿ ಸರ್, ಬನ್ನಿ ಮೇಡಮ್. ಎಲ್ಲ ನೋಡಿದ್ರಲ್ಲ, ಇದು ಮಾಸ್ಟರ್ ಬೆಡ್ರೂಮು. ಸಿಕ್ಕಾಪಟ್ಟೆ ಲಕ್ಕಿ ಮೇಡಮ್. ಈ ಮನೆ ಎಲ್ಲ ವಾಸ್ತು ಪ್ರಕಾರ ಕಟ್ಟಿದ್ದಾರೆ. ಲಾಸ್ಟ್ ಟೈಮ್ ಇದ್ರಲ್ಲ, 2 ವರ್ಷಕ್ಕೆ ಸೈಟ್ ತಗೊಂಡು ಬೇರೆ ಮನೆ ಕಟ್ಕೊಂಡು ಹೋಗ್ಬಿಟ್ರು. ಹೌದ್ರಿ, ನಂಗೆ ತುಂಬಾ ಇಷ್ಟ ಆಯ್ತು. ಅಯ್ಯ, ಮತ್ತೆ ಇನ್ಯಾಕ್ತಾಡ, ಅಡ್ವಾನ್ಸ್ ಮಾಡ್ಬಿಡೋಣ. ಏನ್ ಸರ್, 1,000 ರೂಪಾಯಿ ಕೊಡ್ತಾ ಇದ್ದೀರಾ? ನಿಮ್ ಮನೆಗೆ ಕಸ್ಟಮರ್ ಕರ್ಕೊಂಬರೋಷ್ಟರಲ್ಲಿ ನಾನು 2 ಜೊತೆ ಚಪ್ಪಲಿ ಕಿತ್ತೋಗಿದೆ. ನಿಮ್ ಮನೆಗೆ ಓಡಾಡೋದ್ರ ಬದಲು ಯಾವ್ದಾದ್ರು ಜಮೀನ್ ಓಡಾಡಿದ್ರೆ ಲಕ್ಷಾಂತರ ರೂಪಾಯಿ ದುಡ್ಕೊತಿದೆ. 2,000 ರೂಪಾಯಿ ಕೊಡಿ ಸರ್. ಮುಂದೇನಾಯ್ತು ಹೇಳು. ಹಿಂಗೆ ಬಂದ್ ಕಮಿಷನ್ ದುಡ್ಡಲ್ಲಿ ಡೈಲಿ 1 ಕ್ವಾರ್ಟರ್ ರೋಟಿ, 1 ಪ್ಲೇಟ್ ಬೋಟಿ ಇದೆ ಸರ್ ನನ್ನ ಡ್ಯೂಟಿ. ಇರ್ನಾರ್ದು ಇರುವೆ ಬಿಟ್ಕೊಂಡವ್ರು ನೋಡಿದೀರಾ? ಚಡ್ಡಿ ಒಳಗಡೆ ಓತಿಕೆ ಅತನ್ ಬಿಟ್ಕೊಂಡವ್ರು ನೋಡಿದೀರಾ? ನಾನ್ ಬಿಟ್ಕೊಂಡೆ ಸರ್. ಒಂದಿನ ಇಲ್ಲ, ಬನ್ನಿ ಸರ್. ಇದೆ ಸರ್ ಮನೆ ವಿತ್ ಫರ್ನಿಚರ್. ಸರ್, ಆ ಕಡೆ ಯಾರಿದ್ದಾರೆ? ಆ ಕಡೆ ಇನ್ಸ್ಪೆಕ್ಟರ್ ಇದ್ದಾರೆ ಸರ್. ಇದು ಬಾಲ್ಕನಿ ಸರ್. ಸರ್, ನೀವೇನು ತರಂಗಿಲ್ಲ ಸರ್, ಬರೀ ಬಟ್ಟೆ ತಂದ್ರೆ ನಾಳೆಯಿಂದ ವಾಸ ಮಾಡ್ಬೋದು ನೀವು. ಹೆಂಗಿದೆ ಸರ್ ಮನೆ? ಮನೆ ಚೆನ್ನಾಗಿದೆ. ರೇಟ್ ಎಷ್ಟು ಹೇಳ್ತಾರೆ ಸರ್? 3 ಕೋಟಿ ಹೇಳ್ತಿದ್ದಾರೆ. ನಿಮ್ಗೆ ಅಂದ್ರೆ 10 ಲಕ್ಷ ಕಡಿಮೆ ಮಾಡಿಸ್ತೀನಿ ಸರ್. ಮತ್ತೆ ಬೇರೆ ಜೇಟ್ 2.5 ಕೋಟಿಗೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೆಲ್ಲ ಸುಳ್ಳು ಸರ್. ನೀವ್ ಯಾರೋ ಡಮ್ಮಿ ಬ್ರೋಕರ್ಗಳನ್ನೆಲ್ಲ ನಂಬೇಡಿ. ನಾನು ಡೈರೆಕ್ಟ್ ಸಿಟ್ಟಿಂಗ್ ಕೂರಿಸ್ತೀನಿ ಸರ್. ನನ್ಗೆ 2% ಕಮಿಷನ್ ಕೊಟ್ಬಿಟ್ರೆ ಸಾಕು. ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಾಗಲ್ವಾ ಸರ್? 2% ಕೊಡ್ತೀನಿ. ತಿರುಪತಿ ಗುರುಗಳೇ, ವೆಂಕಟೇಶ್ ಫೋನ್ ಕಣೋ. ಆರ್ಪಿ ಟೆಸ್ಟಿಂಗ್ ಏನಾಯ್ತು ಅಂತ ಬೇಗ ಕೇಳಿ ಬಾಸ್. ಟೆಸ್ಟಿಂಗ್ ಏನಾದ್ರೂ ಓಕೆ ಆದ್ರೆ 500 CR. ಆಮೇಲೆ ನಮ್ಮ ಲೈಫ್ ಸೂಪರೋ ಸೂಪರು. ಚಿಂಕ ಚಕ್ಕ ಡಂಕ ಡಂಕ. ಹಲೋ, ಚಕ್ಕ ಚಿಕ್. ಏನಾಯ್ತು ಬಾಸ್? ತಿರುಪತಿ ಗುರುಗಳೇ, ಹೋಯ್ತಲ್ಲೋ 500 CR. ವೆಂಕಟೇಶ, ಹೌದಾ? ಶಿವಮೊಗ್ಗದಲ್ಲ? ಆಯ್ತು ಆಯ್ತು ಆಯ್ತಾಯ್ತು. ಅಬ್ಬ ಗುರುಜಿ, ಏನಾಯ್ತು? ತಿರುಪತಿ ಗುರುಗಾರು, ಶಿವಮೊಗ್ಗದಲ್ಲಿ ಮಾಲ್ ಇದೆ ಅಂತೆ. ಅಶೋಕ್ ಹೋಟ್ಲಲ್ಲಿ 500 CR ಇಟ್ಕೊಂಡು ಕಸ್ಟಮರ್ ವೇಟ್ ಮಾಡ್ತಾ ಇದ್ದಾರೆ. ಟೆಸ್ಟಿಂಗ್ ಅಲ್ಲಿ ಓಕೆ ಆಯ್ತಂದ್ರೆ 500 CR. ಇವತ್ತು ದಿನ ಭವಿಷ್ಯದಲ್ಲಿ ನನ್ನ ಜೀವನನೇ ಬದಲಾಗುತ್ತಂತೆ ಇತ್ತು. 500 ಕೋಟಿ ರೂಪಾಯಿ ಕಾಯ್ತಾ ಇದೆ. ಬಂದೆ ಗುರುಗಳೇ. ಸರ್, ಸರ್ 1 ನಿಮಿಷ ನಿಂತ್ಕೊಳ್ಳಿ ಸರ್. ಸರ್, ನಾನು ಬರ್ತೀನಿ. ಆಯ್ತು, ಕೂತ್ಕೋ. ಗುರುಗಳೇ, ಫಸ್ಟ್ ಡೀಲ್ದು 500 CR ಮಿಸ್ ಆಗೋಯ್ತು. ನಾನಂತೂ ತುಂಬಾ ಗ್ಯಾರಂಟಿಲಿದ್ದೆ. ದುಡ್ಡು ತುಂಬಿಕೊಳ್ಳಕ್ಕೆ 30 ಹೊಸ ಗೋಡಿ ಚೀಲ ರೆಡಿ ಮಾಡಿದೆ. ಬಟ್ ಏನ್ ಮಾಡುದು, ಬ್ಯಾಡ್ ಲಕ್. ಸರ್, ನಂಗೊಂದು ಡೌಟು. ಏನ್ ಡೌಟು? ಸರ್, 500 CR ಅಂದ್ರೆ ಏನ್ ಸರ್? 500 CR ಅಂದ್ರೆ 500 ಕೋಟಿ ರೂಪಾಯಿ. 500 ಕೋಟಿನಾ? ಸರ್ ಪ್ಲೀಸ್ ಸರ್, ನಿಮ್ ಬಿಸ್ನೆಸ್ ನನ್ನೂ ಸೇರ್ಸ್ಕೊಳ್ಳಿ ಸರ್. ನಿಮ್ ಬಿಸ್ನೆಸ್ಗೆ ನನ್ನೂ ಸೇರ್ಸ್ಕೊಳ್ಳಿ ಸರ್. ಸರ್ ಪ್ಲೀಸ್ ಸರ್. ಸರ್ ಸರ್ ಹೇಳಿ ಸರ್ ಪ್ಲೀಸ್. ಗುರುಗಳೇ, ಏನ್ ಮಾಡೋದು ಹೇಳಿ? ಪಾಪ ತುಂಬಾನೇ ಕೇಳ್ಕೊತವನೆ. ನೋಡೋಕೇನೋ ಒಳ್ಳೆ ಒಂಥರ ಕಾಣ್ತಾನೆ. ಇರ್ಲಿ ಬಿಡು. ಆದ್ರೆ ಬರುವ ದುಡ್ಡಲ್ಲಿ 3 ಜನನು ಹಂಚಿಕೊಳ್ಳೋಣ. ಥ್ಯಾಂಕ್ ಯು ಸರ್. ಬಟ್ ಒಂದು ಕಂಡೀಷನ್, ನಾವು ಮಾಡುವ ಕೆಲಸ ನಮ್ಮನ್ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಸರಿ ಸರ್. ಥ್ಯಾಂಕ್ ಯು ಸರ್. ಸರ್, ನಿಮ್ಮಿಬ್ಬರದು ತುಂಬಾ ದೊಡ್ಡದು ಸರ್. ಏನೋ ಮನ್ಸು. ತುಂಬಾ ಚೆನ್ನಾಗಿ ಜೋಕ್ ಮಾಡ್ತೀಯಾ. ಒಳ್ಳೆ ಕಾಮಿಡಿ ಮ್ಯಾನ್ ನೀನು. ಥ್ಯಾಂಕ್ ಯು ಸರ್. ಸರ್, RP ಅಂದ್ರೆ ಏನ್ ಸರ್? RP ಅಂದ್ರೆ ರೈಸ್ ಪುಲ್ಲಿಂಗ್ ಅಂತ. ಹೌದಾ? ಯಾವ ಕಡೆ ಬೆಳಿತಾರ ಸರ್ ಇದು? ಅದನ್ನ ಹೊಲದಲ್ಲೆಲ್ಲ ಬೆಳೆದಿಲ್ಲ ಕಂದ. ಮತ್ತೆ ತಾಮ್ರ ಮತ್ತು ಪಂಚಲೋಹಕ್ಕೆ ಸಿಡಿಲು ಬಡಿದಾಗ ಅದಕ್ಕೊಂದು ಅಪಾರವಾದ ಶಕ್ತಿ ಬರುತ್ತೆ. ಅದನ್ನೇ ರೈಸ್ ಪುಲ್ಲಿಂಗ್ ಅಂತಾರೆ. ಅದರಿಂದ ಏನ್ ಪ್ರಯೋಜನ ಸರ್? ಅದನ್ನ ಸೈಂಟಿಸ್ಟ್ಗಳು ಹೊಸದಾಗಿ ಕಂಡಿಡಿತಾ ಇರ್ತಾರೆ. ಅಣುಬಾಂಬು, ರಾಕೆಟ್, ಸ್ಯಾಟಲೈಟ್ ಗಳಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಹೌದಾ? ಇದನ್ನ ಕೊಂಡ್ಕೊಳ್ಳೋದಕ್ಕೆ ಅಂತ 1000 ಕೋಟಿ ಹಿಡ್ಕೊಂಡು ಕ್ಯೂ ಅಲ್ಲಿ ನಿಂತಿರ್ತಾರೆ. ಹೌದಾ? ಹೌದ್ ಕಣೋ. ಸರ್, ಹಂಗಿದ್ರೆ ಅಶೋಕ ಹೋಟ್ಲಲ್ಲಿ ಮೂಟಗಟ್ಲೆ ದುಡ್ಡು ಇಟ್ಕೊಂಡು ಕಾಯ್ತಿರೋರು ಸೈಂಟಿಸ್ಟ್ಗಳ ಸರ್? ಕರೆಕ್ಟ್ ಆಗಿ ಗೆಸ್ ಮಾಡಿದ್ಯಾ. ನಾವೀಗ ಹೋಗ್ತಿರೋದು ಐಟಮ್ ತರಕ ಸರ್? ಮೊದ್ಲು ಐಟಮ್ ಒರಿಜಿನಲ್ ಡೂಪ್ಲಿಕೇಟ್ ಅಂತ ಚೆಕ್ ಮಾಡ್ಬೇಕು. ಒರಿಜಿನಲ್ ಆದ್ರೆ ಎಂತ ಮುತ್ತಿನಂತ ಮಾತು ಹೇಳಿದ್ಯಾ. ನಿನ್ ಬಾಯಿಗೆ ಸಕ್ಕರೆ ಹಾಕ್ತೀನಿ. ಬರೀ ಸಕ್ಕರೆ ಅಲ್ಲ, ಸಕ್ಕರೆ ಫ್ಯಾಕ್ಟ್ರಿನೇ ನಿನಗೆ ಕೊಡಿಸ್ಬಿಡ್ತೀವಿ. ಥ್ಯಾಂಕ್ ಯು ತಿರುಪತಿ ಗುರುಜಿ, ಈ ಬಂಗಾರದ ಮನುಷ್ಯನ ಕಾಲ್ ದೆಸೆಯಿಂದ ಟೆಸ್ಟಿಂಗ್ ಓಕೆ ಆಯ್ತಂದ್ರೆ ಇವನಿಗೆ 10 ಕೋಟಿ ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಡ್ತೀನಿ. 500 ಕೋಟಿಲಿ 3 ಭಾಗ, ಅದ್ರಲ್ಲಿ 10 ಕೋಟಿ ಎಕ್ಸ್ಟ್ರಾ ಬೇರೆ.
ಯಪ್ಪ ತಿರುಪತಿ ತಿಮ್ಮಪ್ಪ, ಈಗ ನಾವು ಟೆಸ್ಟಿಂಗ್ ಹೋಗ್ತಿರೋದು ಒರಿಜಿನಲ್ ಆಗ್ಬಿಟ್ರೆ ನಿನಗೆ 2 ಕಿರೀಟ ಮಾಡ್ಸಾಕ್ತೇನೆ. ನಿನಗೊಂದು ಪಕ್ಕದಲ್ಲಿ ಇಟ್ಕೊಳಕ್ಕೊಂದು. ಇಂದ್ರ ಹುಷಾರು, ಕಿರೀಟದ ಮೇಲೆ ಹೆಸರು ಬರ್ಸ್ಬೇಡ. ಇನ್ಕಮ್ ಟ್ಯಾಕ್ಸ್ ಅವರು ರೈಡ್ ಮಾಡ್ಬಿಡ್ತಾರೆ. ಕಿರೀಟದ ಮೇಲೆ ಹೆಸರು ಬರ್ಸ್ಬಾರ್ದು. ಏನ್ ಯೋಚನೆ ಮಾಡ್ತಿದ್ಯಾ? ಅದು ನಮ್ಮ ಮನೆ ದೇವ್ರ ಹತ್ರ ಮಾತಾಡ್ತಿದ್ದೆ ಸರ್. ಓಹೋ, ಡ್ರೈವರ್ ಬೇಗ ರೆಡಿ. ಇದೇ ನಿಮ್ಮ ಬಾಳು ಬೆಳಗಿಸುವ ಚೊಂಬು. ಗೋವಿಂದ, ತಿರುಪತಿ ಬರೀ ಕೈಯಲ್ಲಿ ಮುಟ್ಬಾರ್ದು. ಅವು ನೋಡು, ಜಾಕೆಟ್ಟು ಜರ್ಕಿನು ಕೈಗೆ ಗ್ಲೌಸ್ ಹಾಕೊಂಡು ಮುಟ್ತಾ ಇದ್ದಾನೆ. ಬರೀ ಕೈಯಲ್ಲಿ ಮುಟ್ಟಿದ್ರೆ 2 ಕಿಡ್ನಿ ಡಮಾರ್. 1 ಕೋಟಿ ಅಂದ್ರೆ ಒಬ್ಬೊಬ್ರು 25 ಲ್ಯಾಕ್ ಹಾಕ್ಬೇಕು. ನನ್ನ ಹತ್ರ ಹಾರ್ಡ್ ಕ್ಯಾಶ್ ರೆಡಿ ಇದೆಪ್ಪ. ಗುರುಗಳೇ, ನನ್ನ ಹತ್ರನೂ ಕ್ಯಾಶ್ ರೆಡಿ ಇದೆ. ಹಾ, ನನ್ನ ಹತ್ರನೂ ಇದೆ, ಆದ್ರೆ ಬ್ಯಾಂಕ್ ಅಲ್ಲಿ ಇದೆ. ನಾಳೆ ಡ್ರಾ ಮಾಡ್ಬಿಟ್ಟು ತರ್ತೀನಿ. ಸರ್ 25 ಲಕ್ಷ ಅಂದ್ರೆ ನನಗೆ ಸ್ವಲ್ಪ ಅಡ್ಜಸ್ಟ್ ಮಾಡಕ್ ಕಷ್ಟ ಆಗುತ್ತೆ ಸರ್. ಯಾರೀ ಇವನು? ಇವ್ನ ಯಾಕ್ರೆ ಕರ್ಕೊಂಡ್ಬಂದ್ರಿ ಇಲ್ಲಿ? ಸುಮ್ನಿರೋ. ಹಾ ನೋಡ್ರೆ, 25 ಲಕ್ಷ ನಿಮ್ಗೆ ಹಾಕಕ್ಕಾಗಲ್ಲ ಅಂದ್ರೆ ಒಂದ್ ಕೆಲಸ ಮಾಡಿ, ನೀವ್ 25 ಹಾಕಿ, ಆ ಮಿಕ್ಕಿದ 50 ನಾನು ಹಾಕ್ಬಿಡ್ತೀನಿ. ಅಲ್ಲಿ ಬರೋ 500 CR ನಲ್ಲಿ 250 CR ನನಗೆ ಕೊಟ್ಬಿಡ್ಬೇಕಷ್ಟೇ. ತಿರುಪತಿ, ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತೀಯಾ? ಮತ್ತಿನೇನಣ್ಣ? ನೋಡಿ ಸ್ವಾಮಿ, 25 ಲಕ್ಷ ರೂಪಾಯಿ ಫೈನಲ್ ಡಿಸಿಷನ್. ನೀವೇನ್ ಮಾಡ್ತೀರಾ? ಸರ್ ಅದು ನೋಡಪ್ಪ, 125 ಕೋಟಿ ನಿನ್ ಹೆಸರಲ್ಲಿ ಬರ್ದಿದೆ. ಭಾಗ್ಯಲಕ್ಷ್ಮಿ ಬಂದು ನಿನ್ನ ಮನೆ ಬಾಗಿಲು ತಡ್ತಾ ಇದ್ದಾಳೆ. ಬಾಗಿಲು ತೆಗೆದು ಒಳಗೆ ಕರ್ಕೊಂಬಂದ್ ಲಾಕ್ ಮಾಡ್ಕೊಳ್ಳೋದ್ ಬಿಟ್ಟು ಯೋಚನೆ ಮಾಡ್ತಾ ಇದೆಯಲ್ಲ. ಸರ್ ಅದು ನೀವು 3 ಜನ ಅಂದಿರಿ, ಈಗ 4 ಜನ ಇದಾರೆ. ಆಮೇಲೆ 10 ಕೋಟಿ ಎಕ್ಸ್ಟ್ರಾ ಕೊಡ್ತೀನಿ ಅಂತಾನು ಹೇಳಿದ್ರಲ್ವಾ ಸರ್? ಅದ 10 ಕೋಟಿ ಎಕ್ಸ್ಟ್ರಾ ಕೊಡಕ್ಕಾಗಲ್ಲ, ಎಲ್ಲರೂ ಈಕ್ವಲ್ ಆಗಿ ಹಂಚ್ಕೋಬೇಕು. ಸ್ವಲ್ಪ ಸುಮ್ನೆ ಇರ್ತೀಯಾ? ಇವನಿಗೆ 10 crores ನಾನ್ ಕೊಡ್ತೀನಿ, ನನ್ನ ಅಕೌಂಟ್. ಓಕೆನಾ? ಸರಿ ಸರ್, ಹಂಗಿದ್ರೆ ನಾನು ಹೆಂಗಾರು ದುಡ್ಡು ಅರೇಂಜ್ ಮಾಡ್ಕೋತೀನಿ. 125 ಪ್ಲಸ್ 10 130. ಅಮ್ಮ, ಹಾ, ದುಡ್ಡೆಲ್ಲಿ ಇಟ್ಟಿದೀಯಾ? ಅಲ್ಲಿ ಟಿವಿ ಮೇಲೆ ಇಟ್ಟಿದ್ದೀನಿ ನೋಡೆ. ಏನು ಅಣ್ಣ, ಇವತ್ ಮನೇಲೇ ಇದೀಯಾ? ಏಯ್ ಹೋಗ್. ನೀನ್ ಮನೇಲಿ ಇದೀಯಾ ಅಂತ ಅಂದ್ರೆ ಏನೋ ಕ್ರಿಮಿನಲ್ ಪ್ಲಾನ್ ಮಾಡಿದ್ಯಾ ಅಂತ ಅರ್ಥ. ಏನಿಲ್ಲ, ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಸುಮ್ನಿರೋ ಪುಂಗಿದಾಸ, ಏನ್ ಯೋಚನೆ ಮಾಡ್ತಿದ್ದೆ? ಏಯ್, ನೋಡ್ತಾ ಇರೋ ಮೇಲೆ ನೀನು ಹೆಂಗ್ ನೋಡ್ಕೋತೀನಿ ಅಂತ. ಕಸ ಗುಡ್ಸಕ್ ಒಂದಾಳು, ಪಾತ್ರೆ ತೊಳಿಯಕ್ ಒಂದಾಳು, ಬಟ್ಟೆ ಒಗ್ಯಕ್ ಒಂದಾಳು, ಅಡ್ಗೆ ಮಾಡಕ್ಕೊಬ್ರು, ಮಾಡಿರೋ ಅಡ್ಗೆನ ಬಡ್ಸಕ್ಕೊಬ್ರು, ಬಡ್ಸಿರೋ ಅಡ್ಗೆನ ತಿನ್ಸಕ್ಕೊಬ್ರು. ನೀನ್ ಚಿಟ್ಗೆ ಹೊಡೆದ್ರೆ ನಿನ್ ಸುತ್ತ ಬರೀ ಆಳು ಕಳೆ ನಿಂತಿರ್ಬೇಕು. ಓಹೋ, ಮುಂದೆ ನೋಡೋ, ಇನ್ಮೇಲೆ ನೀನ್ ನಡ್ಕೊಂಡೆಲ್ಲ ಓಡಾಡ್ಬಾರ್ದು. ಈ ಕೋಟ್ಯಾಧೀಶ್ವರ ಅಣ್ಣನ್ಗೆ ಅವಮಾನ ಆಗುತ್ತೆ. ಇನ್ಮೇಲೆ ಏನಿದ್ರು ಕಾರಲ್ಲೇ ಕಾರ್ ಬಾರು, ಹೋಟ್ಲುಗೊಂದ್ ಕಾರು, ಸಿನಿಮಾಗೊಂದ್ ಕಾರು, ಶಾಪಿಂಗ್ ಒಂದ್ ಕಾರು, ಬರೀ ಕಾರಲ್ಲೇ ಓಡಾಡ್ತಿರ್ಬೇಕು. ಲೋ ಬೇಕುಪ್ಪ, ಇರೋ ಒಂದು ಬೈಕ್ ನ 20,000 ರೂಪಾಯಿಗೆ ಅಡ ಇಟ್ಟಿದ್ಯಾ. ಮೊದಲು ಅದನ್ನ ಬಿಡ್ಸ್ಕೊ, ಆಮೇಲೆ ನಮ್ಗೆ ಕಾರ್ ಕೊಡ್ಸಿವಿ ಅಂತ ಮೂದೇವಿ ತಂದು. ಹೋಗಮ್ಮ, ಈ ಇಂಡಿಯನ್ಸೇ ಇಷ್ಟು. ಟಿವಿಲ್ ಬರೋ ಜ್ಯೋತಿಷಿ ಮಾತ್ ನಂಬ್ತಾರೆ, ಮಗನ್ ಮಾತ್ ನಂಬಲ್ಲ. ನೋಡ್ತಾ ಇರು, ನನಗ್ ದುಡ್ಡೆಲ್ಲ ಬಂದ್ಮೇಲೆ ಫಾರಿನ್ಗೆ ಹೋಗಿ ಸೆಟ್ಲ್ ಆಗ್ತೀನಿ. ನೀನು ಬರ್ತೀಯೇನೆ? ಹೋಗಲ್ಲ, ನಾನು ಅಂಗಡಿಗೆ ಹೋಗ್ಬೇಕು. ಅಮ್ಮನಂತೆ ಮಗಳು 2 ಸರಿಯಾಗವೆ.